ಬೆಳ್ಳಂಬೆಳಗ್ಗೆ ಉದ್ಯೋಗಿಗಳಿಗೆ ಶಾಕ್ ಕೊಟ್ಟ ಒರಾಕಲ್ ಕಂಪನಿ ಇವತ್ತು ಬೆಳಗ್ಗೆ ಎದ್ದು ಲ್ಯಾಪ್ಟಾಪ್ ಮುಂದೆ ಕುಳಿತಂಥ ಸಿಬ್ಬಂದಿಗೆ ಶಾಕ್ ಆದಿತ್ತು. ಕಂಡಿದ್ದೇನು ನೋಡಿ, ಒರಾಕಲಲ್ಲಿ ದೊಡ್ಡ ಕಂಪನಿ ಅದು. ಅಲ್ಲಿ ಕೂಡ ಸಾವಿರಾರು ಜನನ ಮನೆ ಕಳಿಸಿದೆ ಇವತ್ತು ಆ ಒಂದು ಕಂಪನಿ. ನೋಡಿ, ಇವತ್ತೇ ನಿಮ್ಮ ಕೆಲಸದ ಕೊನೆಯ ದಿನ. ನಮ್ಮ ಸಂಸ್ಥೆಗೆ ನೀವು ಕೊಟ್ಟಂಥ ಕೊಡುಗೆಗಳಿಗೆ ಧನ್ಯವಾದಗಳು, ಸಲ್ಲಿಸಿದ ಸೇವೆಗಳಿಗೆ ಧನ್ಯವಾದಗಳು. ನಿಮಗೆ ಏನೇ ಪ್ರಶ್ನೆಗಳಿದ್ದರೂ ಕೂಡ HR ಟೀಮನ್ನು ನೀವು ಸಂಪರ್ಕ ಮಾಡಿ ಅಂಥೇಳಿ ಮೆಸೇಜ್ ಬಂದಿದೆ. ಬೆಳಗ್ಗೆ 6 ಗಂಟೆಗೆ ಉದ್ಯೋಗಿಗಳ ಇನ್ಬಾಕ್ಸ್ನಲ್ಲಿ ಬಂದು ಈ ಮೆಸೇಜ್ ಕೂತಿತ್ತು. ಇದಾದ ಕೆಲವೇ ನಿಮಿಷಗಳಲ್ಲಿ ಅವರ ಸಿಸ್ಟಮ್ ಲಾಗಿನ್ ಸ್ಥಗಿತ ಮಾಡುತ್ತೆ. ಸಿಸ್ಟಮ್ ಲಾಗಿನ್ ಆಗ್ತಾರಲ್ಲ ಎಂಪ್ಲಾಯೀಸು ಮನೆಯಿಂದಾನೆ, ವರ್ಕ್ ಫ್ರಮ್ ಹೋಮ್ ಇನ್ನೊಂದು ಮತ್ತೊಂದು, ಆ ಲಾಗಿನನ್ನೇ ಅಲ್ಲಿ ಸ್ಥಗಿತ ಮಾಡಿ ಹಾಕುತ್ತೆ. ಅವ್ರು ಏನು ಮಾಡಿದ್ರು ಎಂಟ್ರಿ ಹಾಕೋಕ್ಕಾಗಲ್ಲ, ಅವಾಗ ಲಾಗಿನ್ ಆಗೋದೇ ಇಲ್ಲ. ಅವಾಗ ಎಲ್ಲ ಅವ್ರ ಕಂಟ್ರೋಲಲ್ಲೇ ಇರುತ್ತಲ್ಲ, ಸಿಸ್ಟಮ್ ಕಂಟ್ರೋಲ್ ಅವ್ರ ಕಡೆಯೇ ಇರುತ್ತಲ್ಲ. ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಸೇವೆಗೆ ಧನ್ಯವಾದಗಳು. ಏನಾದರೂ ಪ್ರಶ್ನೆ ಇದ್ದರೆ HR ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ಈ ಥರ ಬಂದಿರೋದು? 30,000 ಉದ್ಯೋಗಿಗಳಿಗೆ ಇಮೇಲ್ ಬಂದಿದೆ. ರಾತ್ರೋರಾತ್ರಿ ಮೆಸೇಜ್ ರವಾನೆ ಆಗಿರೋದು. 30,000 ಉದ್ಯೋಗಿಗಳ ಪೈಕಿ ಭಾರತೀಯರ ಸಂಖ್ಯೆ 12,000 ಇದೆ. ಆದರೆ ದಿಢೀರಂತ ಇಷ್ಟು ಜನರನ್ನು ವಜಾ ಮಾಡಲಿಕ್ಕೆ ಏನು ಕಾರಣ ಅಂತ ಬಹಿರಂಗವಾಗಿಲ್ಲ. ಒರಾಕಲ್ ವಿಶ್ವದ ಅತ್ಯಂತ ದೊಡ್ಡ IT ಕಂಪನಿಗಳಲ್ಲಿ ಒಂದು. ಒರಾಕಲ್ ಬೆನ್ನಲ್ಲೇ ಇತರೆ ಕಂಪನಿಗಳಲ್ಲಿಯೂ ಕೂಡ ಇದೇ ರೀತಿ ವಾತಾವರಣ ಇದೆ. ಕೆಲವು ಕಂಪನಿಗಳಲ್ಲಿ ಮೌಖಿಕವಾಗಿ ಹೇಳಿರ್ತಕ್ಕಂಥ ಆಡಳಿತ ಮಂಡಳಿ, ಕೆಲವು ಕಡೆಯಲ್ಲಿ ಅದು ಜಾರಿ ಕೂಡ ಮಾಡ್ಕೊಂಡು ಬರ್ತಾ ಇದೆ.